ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯ ಅನ್ನುವ ಅಭಿಯಾನ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಅನ್ನುವ ಅಭಿಯಾನ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೇ ಆಗ್ತಾರೆ ಅಂತ ಶಾಸಕ ನಾರಾಯಣ ರಾವ್ ಇಲ್ಲಿ ಮಂತ್ರ ಜಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣ ರಾವ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ನಡೆದ 4-5 ತಿಂಗಳಲ್ಲಿ ಸಿಎಂ ಆಗ್ತಾರೆ. 2019ರಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಬಾದಾಮಿಯಲ್ಲಿ ನಡೆದ ಗಂಗಾ ಮತಸ್ಥ ಅಂಬಿಗರ ಸಮಾವೇಶದಲ್ಲಿ ಈ ಒಂದು ಹೇಳಿಕೆ ಈಗ ದಿಢೀರಂತ ಸದ್ದು ಮಾಡ್ತಾ ಇದೆ. ಈ ಮುಂಚೆನೂ ಕೂಡ ನಮ್ಮ ನಾಯಕರು ಸಿದ್ದರಾಮಯ್ಯ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಮಾತುಗಳನ್ನು ಕೂಡ ಕೇಳ್ತಾ ಇದ್ರಿ. ಕರ್ನಾಟಕದ ಸದ್ಯದ ಮುಖ್ಯಮಂತ್ರಿ ಅದು HD ಕುಮಾರಸ್ವಾಮಿ ಆಗಿರುವಾಗ ಇವ್ರು ಯಾಕೆ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಅನ್ನೋದನ್ನು ಕೂಡ ಗಮನಿಸಿದಾಗ ದ್ವಂದ್ವ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಒಂದಿಷ್ಟು ಗೊಂದಲವನ್ನು ಉಂಟು ಮಾಡೋ ಪ್ರಯತ್ನ ಯಾಕೆ ನಡೆಯುತ್ತೆ ಅನ್ನೋದು ಒಂದು ವಿಚಾರ. ಮತ್ತೊಂದರಲ್ಲಿ 2019ರಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾದ್ರೆ ಏನಾದರೂ ವರಸೆ ಏನಂತ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸಲುವಾಗಿ ಸಿದ್ದರಾಮಯ್ಯ ನನಗೆ ಗುರುತಿಸಿ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ಇಡೀ ಹಾಲು ಮತ ಟೊಂಕ ಕಟ್ಟಿ ನಿಂತು ನನ್ನ ಚುನಾವಣೆಗೆ ಎಲ್ಲಾ ರೀತಿಯ ಖರ್ಚು ವೆಚ್ಚ ಮಾಡಿ ಸಿದ್ದರಾಮಯ್ಯಗೆ ಕರೆಸಿ ಅತ್ಯಂತ ಬಹುಮತದಿಂದ 18,000 ಮತಗಳ ಅಂತರದಿಂದ ನನಗೆ ಜಯಶಾಲಿ ಮಾಡಿ ಇವತ್ತು ಬಸವ ಕಲ್ಯಾಣಕ್ಕೆ ಅವರು ಕಳಿಸಿದ್ದಾರೆ. ಅದಕ್ಕೆ ತಾವೆಲ್ಲರೂ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ದೇವರಾಜರಿಸಿದ ನಂತರ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮಗೆ ಕೈಗೆ ಸಿಕ್ಕಿದ್ದಾರೆ. ಅವರಿಗೆ ನಾವು ಎಲ್ಲಾ ರೀತಿಯ ಶಕ್ತಿ ಪಟ್ಟು ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ, ನಿಮ್ಮ ಸಹಕಾರ ಸಿದ್ದರಾಮಯ್ಯ ಸಾಹೇಬರಿಗಿರಲಿ. ಈ ರಾಜ್ಯದಾಗ ಪುನಃ ಬರೋ ದಿವಸದಲ್ಲಿ ಈ ಲೋಕಸಭಾ ಚುನಾವಣೆ ಆಗಿ ಒಂದು 4-5 ತಿಂಗಳಲ್ಲಿ 2019ರಲ್ಲಿ ಪುನಃ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100ಕ್ಕೆ 100 ಆಗ್ತಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.